ಬಾಲರಾಮನ ಊರಿನಲ್ಲಿ ರಾಮನವಮಿಯ ಸಂಭ್ರಮ. ರಾಮಲಲ್ಲಾ ಮೂರ್ತಿ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗತ್ತೆ ಅಂತ ಇಡೀ ಜಗತ್ತಿನಾದ್ಯಂತ ರಾಮ ಭಕ್ತರು ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೂರ್ಯ ರಶ್ಮಿ ಸ್ಪರ್ಶವಾಗುವ ಸಾಧ್ಯತೆ ಇದೆ. ತಿಲಕದ ರೂಪದಲ್ಲಿ ಸೂರ್ಯನ ಕಿರಣಗಳ ಸ್ಪರ್ಶವಾಗುತ್ತೆ ಬಾಲರಾಮನ ಹಣೆಯ ಮೇಲೆ. ಸೂರ್ಯ ತಿಲಕ 75 ಮಿಲಿಮೀಟರ್ ಇರುತ್ತೆ ಅಂತ ಹೇಳಲಾಗಿದೆ. ಅರ್ಧ ವೃತ್ತಾಕಾರದಲ್ಲಿ ಇರುತ್ತೆ ಅಂತ ಹೇಳಲಾಗಿದೆ. ರಾಮನವಮಿ ಹಿನ್ನೆಲೆಯಲ್ಲಿ ಅಯೋಧ್ಯೆಯತ್ತ ಲಕ್ಷಾಂತರ ಭಕ್ತರು ಧಾವಿಸ್ತಾ ಇದ್ದಾರೆ. 3 ರಿಂದ 4 ಲಕ್ಷ ಭಕ್ತರು ದರ್ಶನ ಪಡೆಯುವ ಸಾಧ್ಯತೆ ಇದೆ. ಮಧ್ಯಾಹ್ನ 12 ಗಂಟೆ 4 ಸೆಕೆಂಡ್ಗೆ ರಾಮನಿಗೆ ಸೂರ್ಯ ತಿಲಕ ಇಡಲಾಗತ್ತೆ. ಸರಿಯಾಗಿ ರಾಮಲಲ್ಲಾನ ಹಣೆಯ ಮೇಲೆ ಸೂರ್ಯ ಸ್ಪರ್ಶವಾಗುತ್ತೆ. ನಾವು ಬೆಂಗಳೂರಿಗರು, ಕರ್ನಾಟಕದ ಜನಗಳಿಗೆ ಮಕರ ಸಂಕ್ರಾಂತಿಯ ದಿನ ಹೇಗೆ ಇಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ಸ್ಪರ್ಶ ಆಗೋದನ್ನು ನೋಡಿ ಗೊತ್ತಿದೆ. ಅದೇ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನಿಗೆ, ಬಾಲರಾಮನಿಗೆ ಸೂರ್ಯ ತಿಲಕವನ್ನು ಇಡಲಾಗತ್ತೆ. ಸುಮಾರು 3.5 ನಿಮಿಷ ಈ ಒಂದು ಕೌತುಕ ಕಂಗೊಳಿಸಲಿದೆ. ಮಸೂರಗಳ ಮೂಲಕ ಬಾಲರಾಮನ ಮೇಲೆ ಸೂರ್ಯ ರಶ್ಮಿಯನ್ನು ಹಾಯಿಸಲಾಗುತ್ತೆ. ಗರ್ಭಗುಡಿಯ ಶಿಖರದಿಂದ ಸೂರ್ಯ ರಶ್ಮಿ ಒಳ ಪ್ರವೇಶಿಸುತ್ತೆ. ರಾಮನ ಜನ್ಮ ಮುಹೂರ್ತದ ವೇಳೆ ಈ ಸೂರ್ಯ ರಶ್ಮಿಯನ್ನು ಸ್ಪರ್ಶಿಸಲಾಗತ್ತೆ. ಸೂರ್ಯವಂಶದಲ್ಲಿ ಹುಟ್ಟಿರ್ತಕ್ಕಂತಹ ರಾಮ ರಘುವಂಶಿ, ಹಾಗಾಗಿ ಸೂರ್ಯ ತಿಲಕವನ್ನು ಇಡೋದು ರಾಮನಿಗೆ ಹೆಚ್ಚು ಶೋಭೆಯನ್ನು ತರುತ್ತೆ ಅಂತ ಆ ಸೂರ್ಯ ತಿಲಕ ಇಡಲಾಗ್ತಾ ಇದೆ. ಶತಮಾನಗಳ ನಂತರ
ಬಹಳ ಸುಂದರವಾದ ದೃಶ್ಯ. ಅಯೋಧ್ಯೆಯಲ್ಲಿ ಬಾಲರಾಮನ ಹಣೆಯ ಮೇಲೆ ಸೂರ್ಯ ತಿಲಕ ಕಂಗೊಳಿಸ್ತಾ ಇರ್ತಕ್ಕಂಥ ದೃಶ್ಯ ಅತ್ಯದ್ಭುತವಾಗಿ ಕಂಗೊಳಿಸ್ತಾ ಇದೆ. ಸೂರ್ಯ ತಿಲಕ ಭಾಸ್ಕರನೇ ಧರೆಗಿಳಿದು ಬಾಲರಾಮನಿಗೆ ನಮಸ್ಕಾರ ಮಾಡ್ತಿದ್ದಾನೇನೋ ಎಂಬಂತೆ ಕಾಣ್ತಾ ಇರುವಂತಹ ದೃಶ್ಯ. ರಘುವಂಶಿ ಸೂರ್ಯವಂಶಿ ರಾಮನ ಹಣೆಯ ಮೇಲೆ ಸೂರ್ಯ ತಿಲಕ ಕಂಗೊಳಿಸ್ತಾ ಇದೆ. ಕೆಲವು ಕ್ಷಣಗಳವರೆಗೆ ಬಾಲರಾಮನಿಗೆ ಸೂರ್ಯಾಭಿಷೇಕವನ್ನು ಮಾಡಿಸಲಾಗುತ್ತೆ. ಮಸೂರಗಳ ಮುಖಾಂತರ ಈ ಒಂದು ವಿಸ್ಮಯ ಸಂಭವಿಸ್ತಾ ಇದೆ. ಅದ್ಭುತ ಅಂತಾನೆ ಹೇಳಬೇಕು. ಅಲ್ಲಿ ಸೂರ್ಯ ರಶ್ಮಿ ಇವತ್ತು ರಾಮನವಮಿಯ ದಿನ ಮಧ್ಯಾಹ್ನ 12 ಗಂಟೆಗೆ, ಅಂದರೆ ರಾಮ ಜನಿಸಿದ ಮುಹೂರ್ತದಲ್ಲಿ ಸೂರ್ಯನ ಬೆಳಕು ಬಾಲರಾಮನ ಮೇಲೆ ಬೀಳುವ ಹಾಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮಸೂರಗಳನ್ನು ಕೂಡ ಬಳಸಿ ಆ ಒಂದು ಬೆಳಕು ಸರಿಯಾಗಿ ತಿಲಕವಾಗಿ ರಾಮನ ಹಣೆಯ ಮೇಲೆ ಬೀಳುವ ಹಾಗೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಶತಮಾನಗಳ ನಂತರ ಜಗತ್ತಿನಾದ್ಯಂತ ಜನ, ರಾಮನ ಭಕ್ತರು ಇಡೀ ಜಗತ್ತಿನಾದ್ಯಂತ ಇದ್ದಾರೆ. ಜಗತ್ತಿನಾದ್ಯಂತ ಜನ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಸೂರ್ಯಾಭಿಷೇಕ ಆಗ್ತಾ ಇರೋದನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಸೂರ್ಯ ರಶ್ಮಿಯ ಸ್ಪರ್ಶದಿಂದಾಗಿ ಬಾಲರಾಮ ಇನ್ನಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದ್ದಾನೆ. ಮೊದಲೇ ಮುದ್ದು ಮಗುವಿನಂತೆ ಇನ್ನೇನು ಎದ್ದೇ ಬಂದು ಬಿಡುವನೋ ಎಂಬಂತಿರುವಂಥ ಬಾಲರಾಮ ಇವತ್ತು ಸೂರ್ಯ ರಶ್ಮಿಯ ಸ್ಪರ್ಶದಿಂದಾಗಿ ಇನ್ನಷ್ಟು ಪ್ರಖರವಾಗಿ ಕಂಗೊಳಿಸ್ತಾ ಇದ್ದಾನೆ, ಇನ್ನಷ್ಟು ಮುದ್ದಾಗಿ ಕಂಗೊಳಿಸ್ತಾ ಇದ್ದಾನೆ. ಆಧ್ಯಾತ್ಮಿಕ ದೈವಿಕ ಅನುಭೂತಿಯ ಸಂಕೇತವಾಗಿ ಸೂರ್ಯ ರಶ್ಮಿಯ ತಿಲಕವನ್ನು ರಾಮನ ಹಣೆಗೆ ಇಡಲಾಗ್ತಾ ಇದೆ. ಭಾರತ ಅಷ್ಟೇ ಯಾಕೆ, ಪ್ರಪಂಚದಾದ್ಯಂತ ರಾಮ ಭಕ್ತರು, ಶ್ರೀರಾಮನನ್ನ ಆರಾಧಿಸುವವರು, ಅಭಿಮಾನಿಗಳು ಎಲ್ಲರೂ ಕೂಡ ಸಂತೋಷ ಪಡ್ತಾ ಇರ್ತಕ್ಕಂಥ ದಿನ. ಮನದುಂಬಿ ಈ ಕ್ಷಣವನ್ನು ಕಣ್ತುಂಬಿಕೊಳ್ತಾ ಇರ್ತಕ್ಕಂಥ ಕ್ಷಣ. ಸೂರ್ಯ ರಶ್ಮಿ ಬಾಲರಾಮನ ಹಣೆಗೆ ತಿಲಕವನ್ನು ಇಡ್ತಾ ಇರುವಂಥದ್ದು. ರಾಮನವಮಿ, ರಾಮ ಜನಿಸಿದ ದಿನ, ರಾಮ ಜನಿಸಿದ ಮುಹೂರ್ತದಲ್ಲಿ ಸೂರ್ಯ ರಶ್ಮಿಯ ಮುಖಾಂತರ ಬಾಲರಾಮನ ಹಣೆಗೆ ಸೂರ್ಯ ತಿಲಕವನ್ನು ಇಡ್ಲಾಗ್ತಾ ಇದೆ. ಸೂರ್ಯನಂತೆ ರಾಮ ಕಂಗೊಳಿಸಿದ್ದ, ಸೂರ್ಯನಷ್ಟೇ ಪ್ರಖರವಾಗಿದ್ದ, ಸೂರ್ಯನಷ್ಟು ಸತ್ಯವಂತನಾಗಿದ್ದ. ಆ ಎಲ್ಲದರ ಸಂಕೇತ ಇದು ಅಂತಾನೆ ಹೇಳಬೇಕು. ಸೂರ್ಯ ಅಂತಂದರೆ, ಬೆಳಕು ಅಂತಂದರೆ ಜ್ಞಾನದ ಸಂಕೇತವೂ ಕೂಡ ಹೌದು, ಆಂತರ್ಯದ ಬೆಳಕಿನ ಸಂಕೇತವೂ ಕೂಡ ಹೌದು. ಇದೆಲ್ಲವನ್ನೂ ಸೇರಿಸಿ ನಾವು ನೋಡೋದಾದರೆ ಬಾಲರಾಮನಿಗೆ ಈ ಸೂರ್ಯ ತಿಲಕ ಅತ್ಯಮೋಘವಾದ ಒಂದು ರೂಪಕವೂ ಕೂಡ ಹೌದು, ಹಾಗೆಯೇ ಕಣ್ಣೆದುರಿಗೆ ನಡೀತಾ ಇರುವಂತಹ ಒಂದು ಅದ್ಭುತ ವಿದ್ಯಮಾನವೂ ಕೂಡ ಹೌದು. ಅಯೋಧ್ಯೆಯಲ್ಲಿ ಸೂರ್ಯ ಚಮತ್ಕಾರ ನಡೆದಿರ್ತಕ್ಕಂಥದ್ದು. ಬಾಲರಾಮನಿಗೆ ಬಹುಸುಂದರವಾದ ಸೂರ್ಯ ತಿಲಕ ಕಂಗೊಳಿಸ್ತಾ ಇದೆ. ಸೂರ್ಯ ತಿಲಕದಿಂದ ಶೋಭಿತನಾಗಿ ಬಾಲರಾಮ ಇನ್ನಷ್ಟು ಉಜ್ವಲವಾಗಿ ಬೆಳಗ್ತಾ ಇದ್ದಾನೆ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯಾದ ನಂತರದಲ್ಲಿ ನಡೀತಾ ಇರತಕ್ಕಂಥ ಒಂದು ಸುಂದರವಾದ ಉನ್ನತವಾದ ಒಂದು ಸಂದರ್ಭ ಅಂತಾನೆ ಹೇಳಬೇಕು. ರಾಮನವಮಿ, ಮೊದಲ ರಾಮನವಮಿ, ರಾಮನ ಪ್ರಾಣ ಪ್ರತಿಷ್ಠೆ ಆದ ನಂತರ ನಡೀತಾ ಇರತಕ್ಕಂಥ ಮೊದಲ ರಾಮನವಮಿ ಅಂದು ಸೂರ್ಯಾಭಿಷೇಕ ಬಾಲರಾಮನಿಗೆ.